ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಅಂಡ್ ಇವತ್ತು ಬಂದು ಸಾಟರ್ಡೆ. ಆಕ್ಚುಲಿ ನಾನು ಈ ವಿಡಿಯೋದಲ್ಲಿ ಸಾಟರ್ಡೆ, ಸಂಡೇ ಹಾಗೆ ಮಂಡೇದು 3 ದಿನದ್ದು ವ್ಲಾಗ್‌ನ ಶೇರ್ ಮಾಡ್ತಾ ಇದ್ದೀನಿ. ಒಂದೇ ವಿಡಿಯೋದಲ್ಲಿ ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಇನ್ನಿವತ್ತು ಮನೆಯಲ್ಲಿ ತಾಟಿನಿಂಗಿತ್ತು. 3 ದಿನ ಆಗಿತ್ತು ಆನ್‌ಲೈನಲ್ಲಿ ತರಿಸ್ಕೊಂಡು. ಒಂದಿನ ನಾನು ಫಸ್ಟ್ ಟೈಮ್ ತಾಟಿನಿಂಗ್‌ನ ಕಟ್ ಮಾಡ್ತಾ ಇರೋದು. ಸೊ ತುಂಬಾನೇ ಪ್ರಯತ್ನ ಪಟ್ಟೆ ಕಟ್ ಮಾಡೋದಕ್ಕೆ. ಚಾಕು ತುಂಬಾ ಶಾರ್ಪ್ ಆಗಿರೋದು ಬೇಕಿತ್ತು ಇದಕ್ಕೆ ಕಟ್ ಮಾಡ್ಲಿಕ್ಕೆ. ಕಟ್ ಮಾಡೋ ನ್ಯಾಕ್ ಕೂಡ ನನಗೆ ಗೊತ್ತಿರ್ಲಿಲ್ಲಲ್ಲ ಫಸ್ಟ್ ಟೈಮ್ ಕಟ್ ಮಾಡಿದ್ರಿಂದ. ಕಟ್ ಮಾಡಾದ್ಮೇಲೆ ಗೊತ್ತಾಯ್ತು ಹೇಗ್ ಕಟ್ ಮಾಡೋದು ಅಂತ. ಇನ್ನು ಈ 3 ತಾಟಿನಿಂಗಲ್ಲಿ 2 ತಾಟಿನಿಂಗು ಅಂದ್ರೆ 1 ತಾಟಿನಿಂಗಲ್ಲಿ 2 ಪೀಸ್ ಅಷ್ಟೇ ಚೆನ್ನಾಗಿತ್ತಿತ್ತು. ಇನ್ನು 2 ತಾಟಿನಿಂಗು ವೇಸ್ಟ್ ಆಗೋಯ್ತು. ಚೆನ್ನಾಗೇ ಇರ್ಲಿಲ್ಲ. ಸುಮ್ನೆ ವೇಸ್ಟ್ ಆಯ್ತು ಅನ್ನಿಸ್ತು ದುಡ್ಡು. ₹20 ಒಂದ್ ಅಂತೇಳಿ ತಗೊಂಡಿದ್ವಿ. ಬಟ್ ಇದು 2 ಪೀಸ್ ಸಿಕ್ಕಿದ್ದು ನೋಡಿ. ಇನ್ನಿವತ್ತು ಸ್ಕೂಲಲ್ಲಿ ಪೇರೆಂಟ್ ಓರಿಯೆಂಟೇಷನ್ ಡೇ ಇರೋದ್ರಿಂದ ನಾವು ಸ್ಕೂಲ್ ಹತ್ರ ಹೋಗ್ಬೇಕಾಗಿತ್ತು. ಅದಾದ್ಮೇಲೆ ನಾನು ತಿಂಡಿ ಮುಗಿಸ್ಕೊಂಡು ನಾನೇನು ತಿಂಡಿ ರೆಸಿಪಿ ಎಲ್ಲ ಇವತ್ತು ಶೂಟ್ ಮಾಡ್ಕೊಳ್ಳಿಲ್ಲ. ಸ್ಕೂಲಿಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂತೇಳಿ ವಿಕ್ರಮ್‌ಗೆ 9:30ಗೆನೇ ಇತ್ತು. ಸೊ ಹಾಗಾಗಿ ಬೇಗ ಹೋಗ್ಬೇಕಾಗಿದ್ರಿಂದ ನಾನು ಶೂಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಅಂತ ಹೇಳಿ ಬೇಗ ತಿಂಡಿನ ಮಾಡಿ ಹಾಗೆ ಬಾಕ್ಸಿಗೆ ಹಾಕ್ಕೊಂಡು ತಗೊಂಡೋಗಿದ್ದೆ ವಿಕ್ರಮ್‌ಗೆ. ಅಲ್ಲೇ ತಿನ್ಕೊಂತಾನೆ ಅಂತ. 1 ಅವರ್ ಅಷ್ಟೇ ಇದ್ದಿದ್ದು. ಸೊ ಸ್ಕೂಲ್‌ಗೆ ಹೋಗಿ ಪೇರೆಂಟ್ ಓರಿಯೆಂಟೇಷನ್ ಡೇ ವಿಕ್ರಮ್‌ದು ಮುಗಿಸ್ಕೊಂಡು 10:30ಗೆಲ್ಲ ವಾಪಸ್ಸು ರಿಟರ್ನ್ ಬಂದು ಅದಾದ್ಮೇಲೆ ನಾನು ಮತ್ತೆ ನನ್ನ ಹಸ್ಬೆಂಡು ಮತ್ತೆನೇ ಹೋದ್ವಿ. ಮತ್ತೆ 10:30ಗೆ ಸಾರಿ 11:30ಗೆ ಹೋದ್ವಿ. 11:30ಗೆ ಹೋಗಿ ಮತ್ತೆ ಸಾಹಿತ್‌ಗೆ ಏಕೆಂದ್ರೆ ಸಾಹಿತ ಇವಾಗ ಯು-ಕೆ-ಜಿ ಅಲ್ವಾ. ವಿಕ್ರಮು ಫಸ್ಟ್ ಟೈಮ್ ಸ್ಕೂಲ್‌ಗೆ ಹೋಗ್ತಾ ಇರೋದು. ಅವನು ನರ್ಸರಿ. ಹಾಗಾಗಿ ಟೈಮಿಂಗ್ಸ್ ಬೇರೆ ಬೇರೆ ಇದ್ದಿದ್ರಿಂದ 2 ಸಲ ಹೋಗ್ಬೇಕಾಗಿ ಬಂತು. ಮಕ್ಳಿಬ್ರುನು ನಮ್ಮ ಅತ್ತೆ ಮನೆ ಹತ್ರ ಬಿಟ್ಬಿಟ್ಟು ನಾನು ಮತ್ತೆ ನನ್ನ ಹಸ್ಬೆಂಡು ಸ್ಕೂಲ್ ಹತ್ರ ಹೋದ್ವಿ. ಸ್ಕೂಲ್ ಹತ್ರ ಹೋಗಿ ಓರಿಯೆಂಟೇಷನ್ ಡೇ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನೇನಿರುತ್ತೆ ಓರಿಯೆಂಟೇಷನ್ ಡೇಯಲ್ಲಿ ಆಲ್ಮೋಸ್ಟ್ ಪೇರೆಂಟ್ಸ್ ಇರೋರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸ್ಕೂಲ್‌ನಲ್ಲಿ ಪುಟ್ಟ ಮಕ್ಕಳು ಇರೋದ್ರಿಂದ ಅವ್ರನ್ನ ಹೇಗೆ ಕಳಿಸ್ಬೇಕು, ಹಾಗೆ ಅವ್ರಿಗೆ ಯಾವ ಥರ ತಿಂಡಿಗಳು ಅಂದರೆ ಏನೆಲ್ಲ ಕೊಡಬೇಕು, ಮಕ್ಕಳು ಹೇಗಿರ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅದ್ರ ಬಗ್ಗೆ ತಿಳುವಳಿಕೆ ಕೊಟ್ಟರು. ಅದಲ್ದಲೇನೆ ಇನ್ನು ಫುಡ್ ಹ್ಯಾಬಿಟ್ ಹೇಗಿರಬೇಕು, ಹೆಲ್ತಿ ಹ್ಯಾಬಿಟ್ಟು, ಅನ್‌ಹೆಲ್ದಿ ಹ್ಯಾಬಿಟ್ಟು ಈ ಥರದ್ದೆಲ್ಲ ಹೇಗಿರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ರು. ಇದೇ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸ್ಕೂಲ್‌ನಲ್ಲೂ ಅಂತ ಅನ್ಕೊಂತೀನಿ. ಏನು ಮಕ್ಕಳಿಗೆ ನೀಟ್‌ಲಿ ಡ್ರೆಸ್ ಮಾಡಿ ಕಳಿಸುವಂಥದ್ದು. ಇನ್ನು ಪುಟ್ಟ ಮಕ್ಕಳಿರೋದ್ರಿಂದ ಮಕ್ಕಳಿಗೆ ಏನೋ ಒಂದು ಎಕ್ಸ್ಟ್ರಾ ಪೇರ್ ಆಫ್ ಡ್ರೆಸ್ಸು ಅದೆಲ್ಲ ಇಟ್ಕೊಡ್ಬೇಕು ಅಂತೆಲ್ಲ ಹಾಯ್ ಹೇಳಿದ್ರು. ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ನೇತ್ರ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ಇವತ್ತು ಸಂಡೇ ವ್ಲಾಗ್ ನಾನು ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಆಲ್ಮೋಸ್ಟ್ ಟೈಮ್ ಇವಾಗ ಸುಮಾರು 10 ಗಂಟೆ ಆಗಿದೆ. 10 ಗಂಟೆ ಬರೋಬ್ಬರಿ 10 ಗಂಟೆ ಟೈಮ್ ಆಗಿದೆ. ಇನ್ನು ನಾನೇನು ತಿಂಡಿ ಕೂಡ ಮಾಡಿಲ್ಲ. ತಿಂಡಿ ಮಾಡೋಣ ಅಂತೇಳಿ ಇವತ್ತು ಸಂಡೇ ಅಲ್ವಾ. ಸೊ ಇವತ್ತು ಇಡ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಇಡ್ಲಿಗೆ ಚಿಕನ್ ಸಾಂಬಾರು ಅಂದರೆ ಗಟ್ಟಿ ಚಿಕನ್ ತೊಗೊಬಂದಿದ್ದಾರೆ. ಇವತ್ತು ಚಿಕನ್ ಸಾಂಬಾರು ಜೊತೆಗೆ ಇಡ್ಲಿನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನಾನು ಇಲ್ಲಿ ಸಾಂಬಾರನ್ನ ಮಾಡಲಿಕ್ಕೆ ಅಂದರೆ ಪಾರಂ ಕೋಳಿ ಅಂತ ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ನಾನು ಇಡ್ಲಿ ಹಿಟ್ಟನ್ನ ನಿನ್ನೆ ಸಂಜೆನೇ ರುಬ್ಬಿ ಎತ್ತಿಟ್ಟಿದ್ದೆ. ನಾನೇನು ಅದನ್ನು ವೀಡಿಯೋ ಮಾಡ್ಕೊಂಡಿಲ್ಲ. ನಾರ್ಮಲಾಗಿ ನೀವೆಲ್ಲರೂ ಹೇಗೆ ಹಾಕ್ತೀರೋ ನಾನು ಅದೇ ಥರ ನಾನು ಕೂಡ ಮಾಡೋದು. ಬಟ್ ನಾನು ಇಡ್ಲಿ ಯಾವಾಗ ಮಾಡಿದ್ರೂ ತುಂಬಾ ಸಾಫ್ಟಾಗಿ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೇನಾದರೂ ಇದು ಯಾವ ರೀತಿ ಬ್ಯಾಟರ್ ಮಾಡೋದು ಅಂತೇಳಿ ಏನಾದರೂ ಬೇಕಂದರೆ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ಯಾವಾಗಲಾದರೂ ಇಡ್ಲಿಗೆ ಹಾಕಿದಾಗ ವಿಡಿಯೋ ಶೂಟ್ ಮಾಡ್ಕೊತೀನಿ. ಇನ್ನು ನಾನಿಲ್ಲಿ ಸಾಂಬಾರು ಮಾಡಲಿಕ್ಕೆ ಈರುಳ್ಳಿ, ಟೊಮೊಟೊ ಹಾಗೆ ಶುಂಠಿ, ಬೆಳ್ಳುಳ್ಳಿ ಅದ್ರ ಜೊತೆಗೆ ಒಂದು 4 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನ ತೊಗೊಂಡಿದ್ದೀನಿ. ಅದಕ್ಕೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿ ಕೂಡ ಬೇಕಾಗುತ್ತೆ. ನಾನು ಮೊದಲಿಗೆ ಇಲ್ಲಿ ಒಂದು ಕುಕ್ಕರ್‌ನ ಸ್ಟವ್ ಮೇಲೆ ಇಟ್ಬಿಟ್ಟು ಅದಕ್ಕೆ ಫಸ್ಟು ಎಣ್ಣೆ ಹಾಕಿ, ಎಣ್ಣೆ ಬಿಸಿ ಆದ ನಂತರ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ, ಅದಾದಮೇಲೆ ಚಿಕನ್ನ ಹಾಕಿ ಚಿಕನ್ನು ಚೆನ್ನಾಗಿ ಫ್ರೈ ಆಗ್ಲಿಕ್ಕೆ ಬಿಡಬೇಕು. ಅದು ಫ್ರೈ ಆಗೋ ಅಷ್ಟರಲ್ಲಿ ನಾನು ಈ ಕಡೆ ಒಂದು ಕಡೆ ನಾನು ಮಸಾಲೆ ತೊಗೊಂಡಿದ್ದೀನಲ್ವಾ, ಟೊಮೊಟೊ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಈ ಥರದ್ದೆಲ್ಲದನ್ನು ಕೂಡ ನಾನೇನು ತೊಗೊಂಡಿದ್ದೀನಿ ಅದೆಲ್ಲನೂ ಕೂಡ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ಒಂದು ಕಡಾಯಿನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಕೂಡ ಹಾಕ್ಕೊಂಡಿದ್ದೀನಿ. ಇನ್ನು ಈ ಕಡೆ ಚಿಕನ್‌ಗೆ ನಾನಿಲ್ಲಿ ಉಪ್ಪು ಮತ್ತು ಅರಿಶಿಣನ ಹಾಕ್ಬಿಟ್ಟು ಇದು ಚೆನ್ನಾಗಿ ನೀರು ಇಂಗೋವರೆಗೂ ಬಿಟ್ಬಿಡಬೇಕು. ಅದು ಫುಲ್ಲು ನೀರು ಇಂಗಿದ್ಮೇಲೆ ನಾವು ಮಸಾಲೆನ ರುಬ್ಬಾಕಬೇಕಾಗುತ್ತೆ. ನೀರು ಇಂಗೋದಕ್ಕೆ ಅದನ್ನು ಬಿಟ್ಟು ಅದಾದಮೇಲೆ ನಾನು ಈ ಕಡೆ ಇದಕ್ಕೆ ನಾನು ತೊಗೊಂಡಿರುವಂಥ ಕೊತ್ತಂಬರಿ ಸೊಪ್ಪು, ಪುದೀನ ಹಾಗೆ ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಅದ್ರ ಜೊತೆಗೆ ತೆಂಗಿನಕಾಯಿ ತುರಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ತಣ್ಣಗಾಗಲಿಕ್ಕೆ ಅಂತ ಸೈಡಲ್ಲಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ನಾನಿಲ್ಲಿ ಇಡ್ಲಿ ಪಾತ್ರೆನ ಸ್ಟವ್ ಮೇಲೆ ಇಟ್ಬಿಟ್ಟು ನೀರು ಹಾಕಿ ಫಸ್ಟು ಪ್ಲೇಟನ್ನ ಎಣ್ಣೆ ಹಚ್ಚಿ ಬಿಸಿ ಮಾಡ್ಕೊತಾ ಇದ್ದೀನಿ.
ಯಾಕೆ ಅಂತ ನಾನು ನಿಮಗೆ ಆಮೇಲೆ ಹೇಳ್ತೀನಿ. ಅದಾದ್ಮೇಲೆ ಅಷ್ಟರಲ್ಲಿ ತಣ್ಣಗಾಗಿರುವಂಥ ಮಸಾಲೆನ ರುಬ್ಕೊಂಬಿಡೋಣ ಅಂತೇಳಿ ಮಸಾಲೆ ಕೂಡ ರುಬ್ಕೊಂಡು ರೆಡಿ ಮಾಡ್ಕೊಂಡೆ. ಇನ್ನು ಇಡ್ಲಿ ಪ್ಲೇಟ್ ಕೂಡ ಬಿಸಿ ಆಗಿತ್ತು. ಅದಾದ್ಮೇಲೆ ಮೇಲ್ಗಡೆ 2 ಪ್ಲೇಟ್ ತೆಗೆದು ಇದಕ್ಕೆ ಇಡ್ಲಿ ಹಿಟ್ಟನ್ನ ಹಾಕೊತಾ ಇದ್ದೀನಿ. ಎಲ್ಲ ಪ್ಲೇಟಿಗೂ ಇಡ್ಲಿ ಹಿಟ್ಟನ್ನ ಹಾಕಿ ಇಡ್ಲಿ ಮುಚ್ಚಳನ ಮುಚ್ಚಿಟ್ರೆ ಆಯ್ತು ಪಾತ್ರೆದು. ಹೀಗೆ ಮಾಡೋದ್ರಿಂದ ಇಡ್ಲಿ ಪ್ಲೇಟ್‌ಗೆ ಅಂಟ್ಕೊಳ್ದೇನೆ ನೀಟಾಗಿ ಬರುತ್ತೆ. ಇನ್ನು ಈ ಕಡೆ ಚಿಕನಲ್ಲಿ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲನೂ ಕೂಡ ಸುಂಡೋಗಿತ್ತು. ಅಂದ್ರೆ ಫುಲ್ಲು ಡ್ರೈ ಆಗಿತ್ತು. ಇವಾಗ ನಾನು ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಒಂದೆರಡು ಸಲ ಮಿಕ್ಸ್ ಮಾಡಿ ಅದಾದ್ಮೇಲೆ ನನಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಸಾಂಬಾರಿಗೆ ನೀರನ್ನ ಹಾಕೊಂಡು ಹೆಚ್ಚಿಸ್ಕೊಂತಾ ಇದ್ದೀನಿ. ಅದಾದ್ಮೇಲೆ ಈ ಚಿಕನ್‌ದು ಏನು ಮೊಟ್ಟೆ, ಲಿವರ್ ಇದೆಲ್ಲ ಬಂದಿತ್ತಲ್ವಾ ಅದನ್ನು ಕೂಡ ಅದ್ರಲ್ಲಿ ಕುಕ್ಕರ್ ಮುಚ್ಚಳನ ಕ್ಲೋಸ್ ಮಾಡಿ ಒಂದು ಅರ್ಧ ಗಂಟೆ ಕೂಗಿಸ್ಬೇಕಾಗುತ್ತೆ. ಒಂದು 10 ಕೂಗಾದ್ರೂ ಕೂಗಬೇಕಾಗುತ್ತೆ. ಅದು ಕುಕ್ಕರ್ ಅಂದ್ರೆ ಸಾಂಬಾರ್ ಆಗೋವಷ್ಟರಲ್ಲಿ ಇಷ್ಟರಲ್ಲಿ ಇಡ್ಲಿನ ಕೂಡ ರೆಡಿ ಮಾಡಿ ಎತ್ತಿಟ್ಕೊಳ್ಳೋಣ ಅಂತೇಳಿ ಇಡ್ಲಿನ ಮಾಡಿ ಇಟ್ಕೊಂತಾ ಇದ್ದೀನಿ. ನೋಡ್ತಿರ್ಬೋದು ಇಡ್ಲಿ ತುಂಬಾನೇ ಚೆನ್ನಾಗಿ ಬರ್ತಿದೆ. ಪ್ಲೇಟ್‌ಗೆ ಅಷ್ಟೇನು ಅಂಟ್ಕೊಂಡಿಲ್ಲ. ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ನೀವು ಇಡ್ಲಿ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಆಗಿದೆ ಮತ್ತೆ ಎಷ್ಟು ಫ್ಲಫಿ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಡ್ಲಿ. ಇದಕ್ಕೆ ನಾನು ಯಾವುದೇ ತರ ಸೋಡಾ ಏನು ಹಾಕಿಲ್ಲ. ಸೋಡಾ ಹಾಕಿದ್ರೆ ಆಲ್ಮೋಸ್ಟ್ ಯೆಲ್ಲೋ ಕಲರ್ ಆಗ್ಬಿಡತ್ತೆ. ಎಷ್ಟು ಚೆನ್ನಾಗಿ ವೈಟ್ ಆಗಿ ಹೂವ ಇದ್ದಂಗಿದೆ ಇಡ್ಲಿ. ಅಷ್ಟು ಸೂಪರ್ ಆಗಿ ಬಂದಿತ್ತು ಇಡ್ಲಿ. ಇಡ್ಲಿ ನಾನು ಯಾವಾಗ ಮಾಡಿದ್ರು ಇದೇ ತರನೇ ಬರುತ್ತೆ. ಆ ಇನ್ನ ಇಡ್ಲಿಗೆ ಸಾಂಬಾರ್ ಹಾಕೊಂಡು ಎಲ್ರು ಕೂಡ ತಿಂಡಿ ತಿಂದ್ವಿ. ಮಕ್ಳನ್ನ ಕರ್ಕೊಂಡೋಗಿ ನಮ್ಮ ಅತ್ತೆ ಮನೆ ಹತ್ರ ಬಿಟ್ಟು ಬಂದು, ಅದಾದ್ಮೇಲೆ ನನ್ನ ಹಸ್ಬೆಂಡು ಪಾಯಸ ತಿನ್ಬೇಕು ಅಂದ್ರು. ಅದಕ್ಕೋಸ್ಕರ ನಾನು ಇಲ್ಲಿ ಸಾಬೂದಾನ ಖೀರ್‌ನ ಮಾಡಿದ್ದೆ. ಅದನ್ನ ತಿನ್ಕೊಂಡು ಮಕ್ಳದು ಏನು ಬುಕ್ಸಸ್ ಇತ್ತಲ್ವಾ, ಬುಕ್ಸ್ ಎಲ್ಲಾನು ಕೂಡ ನಾವು ರ್ಯಾಪಿಂಗ್ ಮಾಡೋದಿತ್ತು. ಸೊ ಹಾಗಾಗಿ ರ್ಯಾಪ್ ಮಾಡೋಣ ಅಂತೇಳಿ ನಾನು ಮತ್ತೆ ನನ್ನ ಹಸ್ಬೆಂಡು ಮಕ್ಳನ್ನ ಅತ್ತೆ ಮನೆ ಹತ್ರ ಬಿಟ್ಟು ಬಂದು ನಾವಿಲ್ಲಿ ಮಾಡ್ಕೊಂತಾ ಇದೀವಿ. ಯಾಕಂದ್ರೆ ಅವ್ರು ಇದ್ರೆ ನಮ್ಗೆ ಆಗೋದೇ ಇಲ್ಲ. ಸುಮಾರು ನಮ್ಗೆ ಇದು ಇಬ್ರು ಬುಕ್ಸ್‌ನು ಕೂಡ ರ್ಯಾಪ್ ಮಾಡಿ ಲೇಬಲ್ ಮಾಡಿ ಎಲ್ಲದಕ್ಕೂನು ನೇಮ್ ಹಾಕಿ ಪ್ರತಿಯೊಂದನ್ನು ರೆಡಿ ಮಾಡಿ ಎತ್ತಿಟ್ಕೊಳ್ಳೋದಕ್ಕೆ ನಮ್ಗೆ ಸುಮಾರು ಏನಿಲ್ಲ ಅಂದ್ರೂ ಕೂಡ ಸಂಜೆನೇ ಆಗೋಯ್ತು ಟೈಮ್ ಅಂತಾನೆ ಹೇಳ್ಬೋದು. ಮಧ್ಯಾಹ್ನನೂ ಆಗಿರ್ಲಿಲ್ಲ. 11, 11:30 ಗಂಟೆಗೆ ನಾವು ರ್ಯಾಪ್ ಮಾಡ್ಲಿಕ್ಕೆ ಅಂತ ಹೇಳಿ ಕುತ್ಕೊಂಡಿದ್ದು. ನಮ್ಗೆ ಫುಲ್ ಸಾಯಂಕಾಲ ಆಗೋಯ್ತು. ಸುಮಾರು 4:15, 5 ಗಂಟೆ ಟೈಮ್ ಆಗೋಯ್ತು. ಎಲ್ಲ ಬುಕ್ಸಿಗೂನು ರೆಡಿ ಮಾಡಿ ಪ್ರತಿ ಒಂದೂನು ಇಂಚಿಂಚು ಏನು ಮತ್ತೊಂದು ಕೆಲ್ಸನ ಇಟ್ಕೊಳ್ಳೇಬಾರ್ದು. ಸ್ಕೂಲಿಗೆ ಡೈರೆಕ್ಟ್ ಹೋಗೋವಾಗ ಏನು ಕೆಲಸ ಇರಬಾರ್ದು. ಪ್ರತಿಯೊಂದೂನು ಹಂಗೆ ಸಡನ್ನಾಗಿ ಬ್ಯಾಗ್ ಎತ್ಕೊಂಡು ಹೋಗೋ ತರ ಆ ರೀತಿ ಮಾಡಿ ಇಟ್ಕೋಬೇಕು ಅಂತೇಳಿ ಪ್ರತಿಯೊಂದನ್ನು ಕೂಡ ನಾವು ಈ ತರ ಅಡ್ಜಸ್ಟ್ ಮಾಡ್ಕೊಂಡ್ವಿ. ನನ್ನ ಹಸ್ಬೆಂಡು ತುಂಬಾನೇ ಕೋಆಪರೇಷನ್ ಮಾಡಿದ್ರು ಇವತ್ತು. ಪ್ರತಿ ವರ್ಷ ನಾನೇ ಲೇಬಲ್ ಹಾಕಿ ರ್ಯಾಪ್ ಮಾಡ್ತಾ ಇದ್ದೆ. ಸಾಹಿತ್ಯದ ಒಂದೇ ಬುಕ್ ಇತ್ತು ಅವಾಗೆಲ್ಲನ. ಇವಾಗ ವಿಕ್ರಮ್‌ನು ಕೂಡ ಈ ಸಲ ಸ್ಕೂಲಿಗೆ ಸೇರ್ಸಿದೀವಲ್ವಾ, ಹಾಗಾಗಿ ಇಬ್ಬಿಬ್ರದ್ದು ಅದು ಅಲ್ದಲೇನೆ ಈ ಸರ್ತಿ ಅಂತೂ ಬುಕ್ಸ್‌ಗಳು ಜಾಸ್ತಿನೇ ಬಂದಿದೆ. ಯಾಕೆ ಸಿಲೆಬಸ್ ಜಾಸ್ತಿ ಇದೆಯಲ್ಲ, CBSE ಸಿಲೆಬಸ್ ಆಗಿರೋದ್ರಿಂದ ಬುಕ್ಸಸ್ ಎಲ್ಲ ತುಂಬಾನೇ ಜಾಸ್ತಿ ಇದೆ. ಸೊ ಹಾಗಾಗಿ ತುಂಬಾ ಟೈಮ್ ಹಿಡಿತು ಅಂತಾನೆ ಹೇಳ್ಬೋದು ನಮ್ಗೆ. ಇನ್ನ ಏನು ಸ್ಟೇಷನರೀಸು ಏನಿದೆಯಲ್ಲ ಅದು ಕೂಡ ಎಲ್ಲದ್ರ ಮೇಲೂ ಕೂಡ ನೇಮ್ ಬರಿಬೇಕು. ಪ್ರತಿ ವರ್ಷ ಹೀಗೆ ಮಾಡೋದು. ಇಬ್ರಿಗೂನು ಕೂಡ ಕೊಟ್ಟಿದ್ದಾರೆ. ಇಬ್ರದ್ದು ಕೂಡ ಪ್ರತಿಯೊಂದೂನು ಅಂದ್ರೆ ಎರೇಸರಿಂದ ಹಿಡ್ದು ಶಾರ್ಪ್ನರು, ಅಲ್ಲಿಂದ ಪೆನ್ಸಿಲು ಮತ್ತೆ ಕ್ರೇಯಾನ್ಸು, ಇನ್ನ ಕ್ಲೇ ಏನೇನೆಲ್ಲ ಕೊಟ್ಟಿರ್ತಾರೋ ಪ್ರತಿ ಒಂದೂನು ಮೇಲೂ ಕೂಡ ನೇಮ್‌ನ ಬರಿಬೇಕಾಗುತ್ತೆ. ಸೊ ಹಾಗಾಗಿ ಎಲ್ಲದ್ರ ಮೇಲೂ ಕೂಡ ನೇಮ್‌ನ ನಾನ್ ಬರ್ದೆ. ಇನ್ನ ನನ್ನ ಹಸ್ಬೆಂಡು ಈ ಕಡೆಯಿಂದ ಎಲ್ಲ ಬುಕ್ಸಿಗೂನುವೆ ಆಹ್, ಏನು ಲೇಬಲಿಂಗ್ ಮಾಡಿ ವ್ರಾಪಿಂಗ್ ಮಾಡಿದ್ರು. ಅಂಡ್ ವಿಕ್ರಮ ಬುಕ್ಸ್‌ಗೂನು ಕೂಡ ಹಂಗೆ ಮಾಡಿದ್ವಿ. ತುಂಬಾ ಟೈಮ್ ಆಗಿದ್ರಿಂದ ನಮ್ಗೆ ತುಂಬಾ ಹೊತ್ತಾಗೋಯ್ತು. ತುಂಬಾನೇ ಸಾಕಾಯ್ತು. ಕೂತ್ಕೊಂಡು ಬೆನ್ನೋವೆಲ್ಲ ಬಂದ್ಬಿಟ್ಟಿತ್ತು. ಅಷ್ಟೊಂದು ಸಾಕಾಗಿತ್ತು. ಇನ್ನ ಎಲ್ಲ ಬುಕ್ಸು ಪ್ರತಿಯೊಂದು ರೆಡಿ ಮಾಡಿ ಎಲ್ಲಾನು ಕೂಡ ಪ್ಯಾಕಿಂಗ್ ಮಾಡಿ ರೆಡಿ ಮಾಡಿ ಬ್ಯಾಗಲ್ಲಿ ಹಾಕಿ ಬ್ಯಾಗ್ ಅವ್ರಿಬ್ರದ್ದು ಕೂಡ ನೇಮ್ ಹಾಕ್ಬಿಟ್ಟು ಬುಕ್‌ನ ಎತ್ತಿಟ್ವಿ. ಅದಾದ್ಮೇಲೆ ಅಡ್ಗೆ ಮಾಡ್ಕೊಂಡು ಮಾಡಿದ್ವಿ. ಊಟ ಮಾಡಿ ಮತ್ತೆ ಸಾಯಂಕಾಲ ಹೋಗಿ ಮಕ್ಳನ್ನ ಅಮ್ಮ ಮನೆ ಹತ್ರದಿಂದ ಕರ್ಕೊಂಡ್ ಬಂದ್ವಿ. ಇನ್ನ ಮಾರ್ನಿಂಗು ನಾನು 3 ದಿನದ್ದು ವ್ಲಾಗ್‌ನ ಶೂಟ್ ಮಾಡ್ಕೊಂಡು ಒಂದೇ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪನೇ ಶೂಟ್ ಮಾಡ್ಕೊಂಡು ಇನ್ನು ಮಾರ್ನಿಂಗ್ ಸೋಮವಾರ ವಿಕ್ರಮ್ ಮತ್ತೆ ವಿಕ್ರಮ ಫಸ್ಟ್ ಟೈಮ್ ಸ್ಕೂಲ್‌ಗೆ ಹೋಗ್ತಿದ್ದಾನೆ. ಸೊ ಅವ್ನಿಗೆ ಚಪಾತಿ ಮತ್ತೆ ಕೇಸರಿ ಬಾತು ಜೊತೆಗೆ ಲಂಚ್ ಬಾಕ್ಸ್‌ಗೆ ಆಪಲ್ ಕೂಡ ಹಾಕಿದ್ದೆ. ಬೆಳಗ್ಗೆ ಸಾಹಿತ್ಯನ 8:30ಗೆ ಇತ್ತು ಸಾಹಿತ್ಯಗೆ ಸ್ಕೂಲು. ಸೊ ನನ್ನ ಹಸ್ಬೆಂಡ್ ಕರ್ಕೊಂಡು ಹೋಗಿ ಅವನ್ನ ಬಿಟ್ಟು ಬಂದಿದ್ರು. ಇನ್ನು ವಿಕ್ರಮ್‌ಗೆ ಫಸ್ಟ್ ಡೇ ಆಗಿರೋದ್ರಿಂದ ಅವನು ಡ್ಯಾಡಿ ಜೊತೆ ಹೋಗ್ಲಿಕ್ಕೆ ರೆಡಿ ಇರಲಿಲ್ಲ. ಹಾಗಾಗಿ ನಾನೇ ಕರ್ಕೊಂಡು ಹೊಂಟೆ. ಅವ್ನು ಸ್ವಲ್ಪ ನನ್ನ ಜಾಸ್ತಿ ಹಚ್ಕೊಂಡಿರೋದ್ರಿಂದ ಅವನ್ನ ಸ್ವಲ್ಪ ಅಡ್ಜಸ್ಟ್ ಮಾಡಿಸ್ಬೇಕಿತ್ತು ಸ್ಕೂಲ್‌ಗೆ. ಹಾಗಾಗಿ ಸ್ಕೂಲ್ ಹತ್ರ ಕರ್ಕೊಂಡು ಹೋದೆ. ತುಂಬಾನೇ ಅಳ್ತ ಸ್ಟಾರ್ಟಿಂಗಲ್ಲಿ. ಅಂದ್ರೆ ಬೇಗ ಅಡ್ಜಸ್ಟ್ ಆಗ್ಬಿಡ್ತಾನೆ. ಬಟ್ ಎಲ್ಲ ಹೊಸಬ್ರಲ್ವಾ, ಹಾಗಾಗಿ ಅವ್ನಿಗೆ ಎಲ್ಲ ನೋಡಿ ಅಳು ಬಂತು ಅನ್ಸುತ್ತೆ. ಹತ್ಬಿಟ್ಟ.
ಸರಿ ಅಂತೇಳಿ ನಾನು ಬ್ಯಾಕ್ ಸೈಡಲ್ಲಿ ಡೋರಿಂದೆ ನಿಂತ್ಕೊಂಡು ಗೇಟ್ ಹತ್ರ ನಿಂತ್ಕೊಂಡು ನೋಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ನೋಡಿದ್ರೆ ಮತ್ತೆ ಅಳ್ತಾನೆ ಅಂತೇಳಿ ಇನ್ನು ಹೋಗಿದ ತಕ್ಷಣ ಅವ್ರಿಗೆ ವೆಲ್ಕಮ್ ಮಾಡಿದ್ರು. ಇನ್ನು ಸಾಹಿತ್ಯನು ಕೂಡ ಜೊಲ್ಲೆ ಹಿಂದೆನೇ ಇದ್ದ. ಅವ್ನ ನೋಡ್ಕೊಂಡು ಸುಮ್ಮನೆ ಆಗಿರ್ತಾನೆ ಅಂತೇಳಿ. ಆಮೇಲೆ ಫಸ್ಟ್ ಡೇ ಆಗಿರೋದ್ರಿಂದ ಈ ವರ್ಷ ಬರೀ 2 ಅವರ್ಸ್ ಅಷ್ಟೇ ಇರುತ್ತೆ ಸ್ಕೂಲು. ಅಂದರೆ ಫಸ್ಟ್ ವೀಕಲ್ಲಿ ಒಂದು 2 ಅವರ್ಸ್ ಮಾಡ್ತಿದ್ದಾರೆ. ಪ್ರತಿ ವರ್ಷ 1 ಅವರ್ ಮಾಡಿಸೋರು. ಹಾಗೆ ಫಸ್ಟ್ ಡೇ ಪೇರೆಂಟ್ಸ್ನ ನಮ್ಮನ್ನ ಕೂಡ ಜೊತೆಗೆ ಇರಿಸ್ಕೊಳ್ಳೋರು. ಸಾಹಿತ್ಯಗೆ ಹಾಗೆ ಮಾಡಿದ್ರು. ಬಟ್ ಈ ವರ್ಷ ಏನೋ ಗೊತ್ತಿಲ್ಲ ಚೇಂಜ್ ಮಾಡ್ಕೊಂಡಿದ್ದಾರೆ. ಡೈರೆಕ್ಟ್ ಮಕ್ಕಳನ್ನೇ ಕರ್ಕೊಂಡ್ರು. ಮತ್ತು ನಾವೇನು ಪೇರೆಂಟ್ಸ್ ಏನು ಇರಲಿಲ್ಲ ಅಲ್ಲಿ. ಬಟ್ 2 ಅವರ್ಸ್ ಇತ್ತು ಅಷ್ಟೇ. 1 ವೀಕ್ವರೆಗೂ 2 ಅವರ್ಸ್ ಅಂತ ಹೇಳಿದರು. ಸೊ ಅವನ್ನ ಬಿಟ್ಬಿಟ್ಟು ನಾನು ಕೂಡ ಮನೆಗೆ ಬಂದು ಅದಾದಮೇಲೆ 2 ಅವರ್ಸ್ ಆದಮೇಲೆ ಮತ್ತೆ ನಾನು ಸ್ಕೂಲ್ ಹತ್ರ ಹೋದೆ ಕರ್ಕೊಂಬರೋಣ ಅಂತೇಳಿ. ಅಷ್ಟರಲ್ಲಿ ಎಲ್ಲ ಮಕ್ಕಳು ಅವನು ಈಚೆ ಆಟ ಆಡ್ತಿದ್ದ. ಹೊಂದ್ಕೊಂಡ್ಬಿಟ್ಟಿದ್ದ, ಅಳ್ತಾ ಏನು ಇರಲಿಲ್ಲ. ಅದು ನೋಡಿ ನನಗೂ ಕೂಡ ಖುಷಿ ಆಯಿತು. ಅಳ್ತಾ ಇರಲಿಲ್ಲ, ಇನ್ನು ಆಟ ಆಡ್ಕೊಂಡಿತ್ತು. ನಾನು ಮತ್ತು ನನ್ನ ಹಸ್ಬೆಂಡ್ ಇಬ್ಬರು ಹೋದ್ವಿ. ಗಾಡಿ ಬೇರೆ ಒಂದು ರಿಪೇರಿಗೆ ಕೊಟ್ಟಿರೋದ್ರಿಂದ ಒಂದೇ ಗಾಡಿ ಇದ್ದಿದ್ದರಿಂದ ನನ್ನ ಹಸ್ಬೆಂಡ್ ಕೂಡ ಕೆಲ್ಸಕ್ಕೂ ತೊಗೊಂಡು ಹೋಗ್ಬೇಕಿತ್ತು. ಹಾಗಾಗಿ ನನ್ನನ್ನು ಅಲ್ಲೇ ಸ್ಕೂಲ್ ಹತ್ರ ಬಿಟ್ಬಿಡಿ, ಕರ್ಕೊಂಡು ಬರ್ತೀನಿ ಅಂತ ಹೇಳಿ ನಾವು ಜೊತೆಗೆ ಬಂದ್ವಿ. ಇಬ್ರೂ ಜೊತೆಗೆ ಬಂದು ನನ್ನ ಹಸ್ಬೆಂಡಿಗೆ ಸ್ವಲ್ಪ ಏನೋ ಫಿಲ್ಟರ್ಸ್ ಎಲ್ಲ ತೊಗೊಳೋದಿತ್ತು. ಅವರು ತಗೊಂಡು ನಾವು ಅಲ್ಲಿಂದ ವಿಕ್ರಮನ್ನ ಕರ್ಕೊಂಡು ಮನೆಗೆ ಬಂದ್ವಿ. ಇವತ್ತಿನ ವಿಡಿಯೋ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.